ಎಲ್ಲ ಸಾರಿನೂ ಟ್ಯಾಕ್ಸ್ ಫ್ರೀ ಬಜೆಟ್ ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಟ್ಯಾಕ್ಸ್ ಬೇಕು, ಅಭಿವೃದ್ಧಿ ಆಗ್ಬೇಕು, ಟ್ಯಾಕ್ಸ್ ಬೇಡ. ಇಟ್ ಇಸ್ ಕ್ವೈಟ್ ನೆಗ್ಲಿಜಿಬಲ್ ಸರ್. ಅದು ಇಟ್ ಈಸ್ ಮೋಸ್ಟ್ ನೆಗ್ಲಿಜಿಬಲ್. ಇದು ಅದೇ ₹100 ಒಂದು ವರ್ಷಕ್ಕೆ, ಅದು ₹100 ಪರ್ ಇಯರ್. ನೋಡೋಣ, ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ. ಯಾಕಂದ್ರೆ 8,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಇಟ್ಕೊಂಡಿದೀವಿ ನಾವು ಎಲ್ಲ ವಿಧಾನಸಭಾ. ಅದು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಹಂಚಿಕೆ ಮಾಡ್ತೀವಿ. ಯಾವುದು? ನಾನು ಒಂದು ರಾಜ್ಯದ ಸಾಲನೆ ಮಾಡದೆ ಮಾಡಕ್ಕಾಗಲ್ಲ ಯಾವುದೇ ರಾಜ್ಯ. ಈ ಕೇಂದ್ರ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರದ ಡಾಕ್ಯುಮೆಂಟ್ ಇದು ಎಷ್ಟು ಗೊತ್ತಾ? 200,16,000 ಕೋಟಿ ಸಾಲ ಇದೆ ಅವ್ರ ಮೇಲೆ, ಕೇಂದ್ರದವ್ರ ಮೇಲೆ. ಅವ್ರದ್ದು ರಿಪೇಮೆಂಟ್ ನಮ್ಗಿಂತ ಸಿಕ್ಕಾಪಟ್ಟೆ 56%. ನಮ್ದು 24.95. Their repayment itself 12,56,000 crores. Repayment. Sir, many MLAs had requested for salary revision in the BAC meeting, sir. Have you considered this in this budget? ಅದೇ ಹೇಳದ್ನಲ್ರಿ, 28,000 ಕೋಟಿ ಇಟ್ಕೊಂಡಿದೀವಿ. ಅದು ಎಲ್ಲ MLA ಸ್ಯಾಲರಿ, MLA ಸ್ಯಾಲರಿಗಳ ಅದು ನೋಡೋಣ. ಅದು ಈಗ ವಿರೋಧ ಪಕ್ಷದವರು ಕೇಳಿದವರು ಅವರೇ ಕೇಳಿರೋದು. ಅರವಿಂದ್ ಬೆಲ್ಲದ ಕೇಳಿದ್ರು, ಅರವಿಂದ್ ಬೆಲ್ಲದ್ದು ಕೇಳಿರೋದು, ಮತ್ತೆ ಒಬ್ಬ ಬಿಜೆಪಿ ಅವರು ಕೇಳಿದ್ರು. ಸೊ ಅವ್ರು ಕೇಳಿದ್ರು, ನೋಡೋಣ. ಬಿಕಾಸ್ ಮಾಜಿ MLA ಕೇಳ್ತಾ ಇದ್ದಾರೆ, ಎಲ್ಲ ಪಾರ್ಟಿಯವರು ಕೇಳ್ತಾ ಇದ್ದಾರೆ. ನೋಡೋಣ, ಅದನ್ನ ಇನ್ನು ನಾವು ತೀರ್ಮಾನ ಮಾಡಿಲ್ಲ. ಅರವಿಂದ್ ಬೆಲ್ಲ ಇಸ್ ದ ಡೆಪ್ಟಿ ಲೀಡರ್ ಆಫ್ ದ ಬಿಜೆಪಿ. ಅರವಿಂದ್ ಬೆಲ್ಲದ್ದು ಯಾರು ಗೊತ್ತಾ? ಡೆಪ್ಟಿ ಲೀಡರ್ ಆಫ್ ದಿ ಬಿಜೆಪಿ. ಎಲ್ಲ ಪಾರ್ಟಿ MLAಗಳು ಕೇಳಿದ್ದಾರೆ, MLAಗಳು ಕೇಳಿದ್ದಾರೆ ಅಂತ ಹೇಳಿದ್ನಲ್ರಿ. ಅಂದ್ರೆ ಬಿಜೆಪಿ ಅವರು ಕೇಳಕ್ ಶುರು ಮಾಡಿರೋದು, ನಾವು ಮಾಡ್ತೀವಿ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ಕುಮಾರಸ್ವಾಮಿ ಅವರಿಗೆ ಟ್ವೀಟ್ ಮಾಡಿದ್ದಾರೆ ಸರ್, ನಿಮ್ಮ ಬಜೆಟ್ ಬಗ್ಗೆ ಉಲ್ಲೇಖ ಮಾಡಿ ಸಾಲ